ಹೊಸ ವರ್ಷಕ್ಕೆ ಇನ್ನೊಂದು 4-5 ದಿನಗಳು ಮಾತ್ರ ಬಾಕಿ ಇದೆ. ಎಲ್ಲ ತಯಾರಿಗಳನ್ನು ಕೂಡ ಅವರವರು ಮಾಡ್ಕೊಂಡಿದ್ದಾರೆ. ಹೇಗೆ ಸೆಲೆಬ್ರೇಷನ್ ಮಾಡಬೇಕು, ಹೇಗೆ ವೆಲ್ಕಮ್ ಮಾಡ್ಕೊಳ್ಬೇಕು 2026 ಅಂತ ಹೇಳಿ. ಆದರೆ ಪೊಲೀಸರು ಕೂಡ ಅವರದೇ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಯಾವ ರೀತಿಯಾಗಿ ಭದ್ರತೆಯನ್ನು ಕೊಡಬೇಕು, ಏನಿರುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ. ಏನಿದೆ ಈ ಬಾರಿ ಗೈಡ್ಲೈನ್ಸ್ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ಕೌಂಟ್ ಡೌನ್. ಬೆಂಗಳೂರು ಪೊಲೀಸರು ಅಲರ್ಟ್. ಪಬ್, ಕ್ಲಬ್, ರೆಸ್ಟೋರೆಂಟ್ಗೆ ಗೈಡ್ಲೈನ್ಸ್. ನ್ಯೂ ಇಯರ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಬೆಂಗಳೂರು ಪೊಲೀಸರು ಈಗಾಗಲೇ ಅದಕ್ಕೆ ಬೇಕಾದ ಅಗತ್ಯ ಬಂದೋಬಸ್ತ್ ಮಾಡ್ಕೋತಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ರೌಂಡ್ಸ್ ಹಾಕ್ತಿದ್ದಾರೆ. ಕಳೆದ 3 ದಿನದಿಂದ ಇಂದಿರಾನಗರ, ಎಂಜಿ ರೋಡ್, ಕೋರಮಂಗಲ ಏರಿಯಾಗಳಲ್ಲಿ ಪರಿಶೀಲಿಸಿದ್ದಾರೆ. ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳ ಪರಿಶೀಲನೆ ನಡೆಸಿದ್ದಾರೆ. ಪಬ್, ಕ್ಲಬ್, ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಭೆ ನಡೆಸಿದ್ರು. ಪಬ್ ಅಂಡ್ ಕ್ಲಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಗೈಡ್ಲೈನ್ಸ್ ನೀಡಿದ್ದಾರೆ. ನ್ಯೂ ಇಯರ್ ವೇಳೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿ ಸೂಚನೆ ನೀಡಿದ್ರು. ಸುಮಾರು 30 ಅಂಶಗಳ ಮಾರ್ಗಸೂಚಿ ಫಾಲೋ ಮಾಡುವಂತೆ ಸೂಚಿಸಿದ್ದಾರೆ. ಕ್ರೌಡ್ ಕಂಟ್ರೋಲ್, ಸಮಯ, ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾ, ಶಬ್ದ ಮಾಲಿನ್ಯ, ಹೆಣ್ಮಕ್ಕಳ ಸೇಫ್ಟಿ ಸೇರಿ 30 ಅಂಶಗಳ ಮಾರ್ಗಸೂಚಿ ಜಾರಿ ಮಾಡಿದ್ದಾರೆ. ಏನಾದ್ರು ಸಮಸ್ಯೆ ನಿಮ್ಮ ಹೋಟೆಲ್ ಪ್ರೆಮಿಸಸ್ ಅಲ್ಲಿ ಆದ್ರೆ ತಕ್ಷಣ ನಮ್ಮ ಪೊಲೀಸ್ ಗಮನಕ್ಕೆ ತರಬೇಕು. ನೀವು ನಮ್ಗೆ ಲೇಟ್ ಆಗಿ ಮಾಹಿತಿ ಕೊಟ್ಟ ಮೇಲೆ ದೆನ್ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು. ಅದಕ್ಕೋಸ್ಕರ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಸ್ಪೆಷಲಿ ಅವ್ರ ಅಂಗಡಿ ಎದುರುಗಡೆ ಕ್ಯಾಮ್ರಾ ಇರ್ತದೆ. ಸೊ ಯಾವುದೂ ಸಮಸ್ಯೆ ಇರಬಾರ್ದು. ವಿಶೇಷವಾಗಿ ನಾಳೆ ಲಾ ಅಂಡ್ ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಕ್ರೌಡ್ ಲಿಮಿಟೇಷನ್ ಬಗ್ಗೆ ನಾವು ನೋಡಿ, ಇದರಲ್ಲಿ 2 ಟೈಪ್ ಕ್ರೌಡ್ ಇರ್ತದೆ. ಒಂದು, ಕೆಲವರು ಆಲ್ರೆಡಿ ಪಬ್ ಬಾರ್ ಅಲ್ಲಿ ಕೂಪನ್ಸ್, ಟೋಕನ್ ಅಥವಾ ಟಿಕೆಟ್ಸ್ ಪರ್ಚೇಸ್ ಮಾಡಿ ಹೋಗ್ತಾರೆ. 2ನೇ ಕ್ರೌಡ್ ಕೆಲವರು ಆನ್ ಲುಕರ್ಸ್ ಬರ್ತಾರೆ ನೋಡ್ಲಿಕ್ಕೆ. ಸೊ ಇದು ಸ್ಟೇಟ್ ಫಂಕ್ಷನ್ ಇಲ್ಲ, ಇದರಲ್ಲಿ ಯಾವುದು ಕಂಬೈನ್ಡ್ ಆಗಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದು ಫಂಕ್ಷನ್ ಇಲ್ಲ. ಆದರೆ ಜನ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಬರ್ತಾರೆ ನೋಡ್ಲಿಕ್ಕೆ. ಸೊ ಅಂತವ್ರ ಬಗ್ಗೆ ಮಿತಿ ಮೀರಿ ಹೋದ್ರೆ ಖಂಡಿತ ನಾವು ಅವ್ರಿಗೆ ಕಂಟ್ರೋಲ್ ಮಾಡಿ. ಆ ಏರಿಯಾದಲ್ಲಿ ನಮ್ದು ಎಲ್ಲ ಕ್ಯಾಮರಾಸ್ ಇದೆ, ನಮ್ಮ ಪೊಲೀಸ್ ಅವ್ರು ಇರ್ತಾರೆ. ನಮ್ಗೆ ಮಾಹಿತಿ ಬಂದ್ರೆ ಜಾಸ್ತಿ ಜನದಲ್ಲಿ ನಾವು ಒಳಗೆ ಬಿಡಲ್ಲ ಆ ಏರಿಯಾದಲ್ಲಿ. ಬೌನ್ಸರ್ಸ್ ಮೀನಿಂಗ್ ಏನಂದ್ರೆ ಹೊಡಿಬೇಕು ಅಂತ ಇಲ್ಲಲ್ಲ. ಬೌನ್ಸರ್ಸ್ ಹ್ಯಾವ್ ಟು ಪ್ರಿವೆಂಟ್. ಏನಾದ್ರು ಸಮಸ್ಯೆ ಆದ್ರೆ ತಕ್ಷಣ ನೀವು ಪೊಲೀಸ್ಗೆ ಹೇಳಿ. ನ್ಯೂ ಇಯರ್ಗೆ ಪಬ್ ಅಂಡ್ ಕ್ಲಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗೆ 30 ಮಾರ್ಗಸೂಚಿಗಳನ್ನ ನೀಡಲಾಗಿದೆ. ಹಾಗಾದ್ರೆ ಪಬ್ ಮಾಲೀಕರಿಗೆ ನೀಡಿರೋ ಸೂಚನೆಗಳು ಏನು ಅಂತ ನೋಡೋದಾದ್ರೆ, ಪಬ್ ಮತ್ತು ಬಾರ್ಗಳಿಗೆ ಗೈಡ್ಲೈನ್ಸ್. ರಾತ್ರಿ 1 ಗಂಟೆಗೆ ಸರಿಯಾಗಿ ಎಲ್ಲವೂ ಕ್ಲೋಸ್. ಪಬ್ ಮತ್ತು ಬಾರ್ನಲ್ಲಿ ಹೆಚ್ಚು ಜನ ಸೇರುವಂತಿಲ್ಲ. ನಿಗದಿತ ಸ್ಥಳಕ್ಕೆ ಅನುಗುಣವಾಗಿ ಮಾತ್ರ ಅವಕಾಶ. ವಯಸ್ಸಿನ ಮಿತಿ ಕಡ್ಡಾಯವಾಗಿ ಪಾಲಿಸಲು ಸೂಚನೆ. ಪಬ್ ಮತ್ತು ಬಾರ್ ಎಂಟ್ರಿ ಎಕ್ಸಿಟ್ಗಳಲ್ಲಿ ಸಿಸಿಟಿವಿ ಕಡ್ಡಾಯ. ಮಹಿಳಾ ಸುರಕ್ಷತೆಗೆ ಮಹಿಳಾ ಬೌನ್ಸರ್ಗಳ ಕಡ್ಡಾಯ. ಮ್ಯೂಸಿಕ್ ಮತ್ತು ಡಿಜೆ ಸೌಂಡ್ ನಿಯಮಿತದಲ್ಲಿ ಇರಬೇಕು. ಪಾರ್ಟಿಯಲ್ಲಿ ಮಾದಕ ವಸ್ತು ಸಂಪೂರ್ಣ ನಿಷೇಧ. ತುರ್ತು ಮತ್ತು ಅಗ್ನಿಶಾಮಕ ವ್ಯವಸ್ಥೆ ನೋಡಿಕೊಳ್ಳಬೇಕು. ಪ್ರತ್ಯೇಕ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿರಬೇಕು. ಹೀಗೆ ಹಲವು ಗೈಡ್ಲೈನ್ಗಳನ್ನು ನೀಡಲಾಗಿದ್ದು, ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಖಡಕ್ ಸೂಚನೆ ಕೊಡಲಾಗಿದೆ. ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಸಿಂಗ್ ನಿನ್ನೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಸಭೆ ಕೂಡ ಮಾಡಿರುವಂಥದ್ದು. ಈ ಸಭೆಯಲ್ಲಿ ಕೆಲವೊಂದು ನ್ಯೂ ಇಯರ್ ಸಂಬಂಧಪಟ್ಟ ಹಾಗೆ ಗೈಡ್ಲೈನ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮತ್ತು ಆ ಮಾಲೀಕರ ಜೊತೆ ಸಭೆ ಮಾಡಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ 30 ಗೈಡ್ಲೈನ್ಸ್ಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪಾರ್ಕಿಂಗ್ ಸ್ಥಳ ಯಾವುದು ಅಂತ ಮೊದಲೇ ನಿಗದಿತ ಮಾಡಿರಬೇಕು. ಮತ್ತು ಪಾರ್ಟಿ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ನಿಗದಿತ ಸ್ಥಳಕ್ಕಿಂತ ಹೆಚ್ಚು ಗ್ರಾಹಕರನ್ನು ಒಳಗಡೆ ಬಿಡುವಂತಿಲ್ಲ. ಮತ್ತು ಒಂದೇ ಗಂಟೆ ರಾತ್ರಿಗೆ ಎಲ್ಲ ಬಹುತೇಕ ಮದ್ಯ ಸರಬರಾಜು ನಿಲ್ಲಿಸಬೇಕು. ಮತ್ತು 1:30 ಸುಮಾರಿಗೆ ಇಲ್ಲಿ ಪಾರ್ಟಿಯಲ್ಲಿದ್ದವ್ರನ್ನೆಲ್ಲರನ್ನು ಕೂಡ ಸುರಕ್ಷತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಬೇಕು. ಮತ್ತು ಮಹಿಳೆಯರಿಗೆ ವಿಶೇಷ ಭದ್ರತೆ ನೀಡುವ ಜೊತೆಗೆ ಮಹಿಳಾ ಬೌನ್ಸರ್ಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನೋದು ಸೇರಿದಂತೆ 30 ನಿಯಮಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ಪಬ್ ಮಾಲೀಕರಿಗೆ ನೀಡಲಾಗಿರುವಂಥದ್ದು. ಮಹಿಳೆಯರ ಭದ್ರತೆಗೆ ಪೊಲೀಸರ ಆದ್ಯತೆ, ಯುವತಿಯರ ಸುರಕ್ಷತೆಗೆ ನಯಾ ಪ್ಲಾನ್. ಇನ್ನು ಮಹಿಳೆಯರ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಯುವತಿಯರ ಸುರಕ್ಷತಾ ದೃಷ್ಟಿಯಿಂದ ನಗರ ಪೊಲೀಸರು ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗುತ್ತಿದ್ದಾರೆ. ಹೊಸ ವರ್ಷದ ಪಾರ್ಟಿಯಲ್ಲಿ ಸ್ನೇಹಿತರೊಟ್ಟಿಗೆ ಯುವತಿಯರು ಕೂಡ ಪಬ್ಗಳಲ್ಲಿ ಭಾಗಿಯಾಗುತ್ತಾರೆ. ಪಾರ್ಟಿ ಬಳಿಕ ಯುವತಿಯರು ಪಾನಮತ್ತರಾಗಿ ಹೊರಗಡೆ ಬರುವಾಗ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಅದನ್ನ ತಪ್ಪಿಸಲು ಈ ಬಾರಿ ಹೊಸ ವರ್ಷದ ಪಾರ್ಟಿ ಮಾಡಿ ಪಾನಮತ್ತರಾಗಿ ಹೊರಗಡೆ ಬರುವ ಯುವತಿಯರನ್ನು ಪಾರ್ಟಿ ಬಳಿಕವೂ ಪಬ್ನಲ್ಲೇ ಇರಿಸಲಾಗುತ್ತೆ. ಡ್ರಾಪ್ ವಾಹನಗಳು ಪಾರ್ಟಿ ಮಾಡಿರುವ ಪಬ್ಗಳ ಬಳಿ ಬಂದ ಬಳಿಕ ಹೊರಗಡೆ ಕರೆಸಿ ಸುರಕ್ಷಿತವಾಗಿ ಮನೆಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡಿಕೊಡಲು ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರು ಸಜ್ಜಾಗಿದೆ. ನಗರದಲ್ಲಿ ಈಗಾಗಲೇ ನ್ಯೂ ಇಯರ್ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿವೆ. ಬೆಂಗಳೂರು ಹಾಟ್ಸ್ಪಾಟ್ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಈ ವರ್ಷ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಕಾಲ್ತುಳಿತ ದುರಂತದ ಜೊತೆಗೆ ದೆಹಲಿ ಬ್ಲಾಸ್ಟ್ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮ ಅನುಸರಿಸಲಾಗಿದೆ. ಹೊಸ ವರ್ಷ ಬಂತು ಅಂದರೆ ಬೆಂಗಳೂರಿನ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡುತ್ತೆ. ಸೊ ಈ ಬಾರಿಯೂ ಕೂಡ ಹೊಸ ವರ್ಷಕ್ಕೆ
ಸಿದ್ಧತೆಗಳು ಕೌಂಟ್ ಡೌನ್ ಶುರುವಾಗಿದೆ. ಸೊ ಹಾಗಾಗಿ ಪೂರ್ವ ಸಿದ್ಧತಾ ತಯಾರಿಗಳು MG ರೋಡ್, ಬ್ರಿಗೇಡ್ ರೋಡ್ ಭಾಗದಲ್ಲಿ ತುಂಬ ಚೆನ್ನಾಗಿ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ಒಂದು ಕಡೆಯಿಂದ ದೆಹಲಿ ಬಾಂಬ್ ಸ್ಫೋಟ ಆಗಿತ್ತು, ಇನ್ನೊಂದು ಕಡೆಯಿಂದ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಬಾರಿ ಕಾಲ್ತುಳಿತ ದುರಂತ ಆಗಿತ್ತು. ಸೊ ಇವೆಲ್ಲ ಕಾರಣಗಳಿಂದ ಈ ಬಾರಿಯ ಹೊಸ ವರ್ಷ ತುಂಬ ಸುರಕ್ಷತಾ ಕ್ರಮಗಳನ್ನು ಅಳವಡಿಸೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಸೊ ಈಗಾಗಲೇ CCTVಗಳನ್ನು CCTVಗಳನ್ನು ಅಳವಡಿಸುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ. ಸೊ ಅದರಲ್ಲೂ ಕೂಡ MG ರೋಡ್ನ ಈ ಭಾಗದಲ್ಲಿ ಏನಿದೆ 22 ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಾರಿ ಹೆಚ್ಚಿನ ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿ ಇಡೀ ಒಂದು ಪಾರ್ಟಿಯ ಹಾಟ್ಸ್ಪಾಟ್ಗೆ ಕಣ್ಗಾವಲಾಗೋದಕ್ಕೆ ತಯಾರನ್ನು ನಡೆಸಿದ್ದಾರೆ. ಇನ್ನು ಎಲ್ಲ ಭಾಗದಲ್ಲೂ ಕೂಡ CCTVಯ ಕಣ್ಗಾವಲಿರುತ್ತೆ, ಜೊತೆಗೆ ಇಲ್ಲೇ ಕಮಾಂಡೋ ಸೆಂಟರ್ ಕೂಡ ನಿರ್ಮಾಣವಾಗುತ್ತೆ. ಸೊ ತಾತ್ಕಾಲಿಕವಾಗಿ ಅಲ್ಲೂ ಕೂಡ ಇಲ್ಲಿನ ಆಚರಣೆಗಳು, ಜೊತೆಗೆ ಜನದಟ್ಟಣೆ ಯಾವ ರೀತಿ ಇದೆ, ಯಾರಾದರೂ ಅನುಚಿತವಾಗಿ ವರ್ತನೆ ಮಾಡ್ತಾರಾ, ಮಹಿಳೆಯರಿಗೆ ಕಿರುಕುಳ ಕೊಡ್ತಾರಾ, ಎಲ್ಲವನ್ನ ಕೂಡ ಗಮನಿಸುವಂತಹ ಪ್ರತ್ಯೇಕ ಟೀಮ್ ಇರುತ್ತೆ. CCTVಯ ದೃಶ್ಯಾವಳಿಗಳಲ್ಲಿ ಪೊಲೀಸರು ಎಲ್ಲವನ್ನ ಕೂಡ ಮಾನಿಟರ್ ಮಾಡ್ತಾರೆ. ಮತ್ತೊಂದೆಡೆ ಹೊಸ ವರ್ಷದ ದಿನ ಬೆಂಗಳೂರಿನ ಪಾರ್ಕ್ ಮತ್ತು ಕೆರೆಗಳಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. 31ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಯಿಂದ ಜನವರಿ 1 ಬೆಳಗ್ಗೆ 5 ಗಂಟೆವರೆಗೂ ಕ್ಲೋಸ್ ಇರಲಿದೆ. ಜನರಿಗೆ ಪಾರ್ಕ್ ಮತ್ತು ಕೆರೆಗಳು ಕ್ಲೋಸ್ ಇರಲಿದ್ದು ಪ್ರವೇಶವಿರುವುದಿಲ್ಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.